ಕೂತು ಮಾತಾಡ್ಸಿದ್ದೀನಿ, ಎಲ್ಲರೂ ಪರ್ಸ್ನಲಾಗಿ ವಿಶ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ರಿವ್ಯೂನ ಇವತ್ತು ಕೊಡಲೇಬೇಕು, ಯಾಕಂದರೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ಒಂದು ಒಳ್ಳೆ ಮೂವಿ ಬಂದಾಗ, ಒಂದು ಒಳ್ಳೆ ಕನ್ನಡ ಫಿಲಮ್ ಬಂದಾಗ, ಅದರಲ್ಲೂ ಕನ್ನಡ ಪ್ರೇಕ್ಷಕರು ಬಂದು ಫಿಲ್ಮ್ ನೋಡಲಿಲ್ಲ ಅಂದರೆ ತುಂಬ ತುಂಬ ತಪ್ಪಾಗುತ್ತೆ. ಯಾಕಂದರೆ ಪ್ರೊಡ್ಯೂಸ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿರ್ತಾರೆ ಪ್ರೊಡ್ಯೂಸ್ ಮಾಡೋರು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳ ಕತೆ ಬೇರೆ. ಬಟ್ ಒಳ್ಳೆ ಫಿಲಮ್ನ ಪ್ರೊಡಕ್ಷನ್ ಮಾಡಿದ್ದಾರೆ ಅಂದಾಗ ಅದು ರಿವ್ಯೂ ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಹಂಗಾಗಿ ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಫಿಲಮು, ಒಳ್ಳೆ ಕತೆ ಕಟ್ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ. ಅದರಲ್ಲೂ ಒಂದು ಏನಿದೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ರೇಪ್ ಅಂಥದ್ದು, ಇಂಥ ಅಕ್ಯೂಸ್ಗಳು ಏನಿದೆ ಅಂಥದ್ರ ಮೇಲೆ ಒಂದು ಸ್ಟೋರಿ ಮಾಡಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್ ಫಿಲಮ್ ನೋಡ್ತಾ ಇದ್ರೆ. ಸ್ಟಾರ್ಟಿಂಗ್ ಒಂದು 10ರಿಂದ 15 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಬಿಡೋ ಒಂದು ಮೂವಿ ಅನ್ನೋ ಥರ ನೋಡಿದಷ್ಟೇ. 15 ನಿಮಿಷ ಆದಮೇಲೆ ಮೇಡಮ್ ಈ ಫಿಲಮ್ ನೆಕ್ಸ್ಟ್ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ, ಅಜಯ್ ಸರ್ ಆ್ಯಕ್ಟಿಂಗ್ ಹೋಗ್ತಾ 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 ಹೆಂಗಾಗುತ್ತೆ ಅಂದರೆ, ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ ಆಯಿತು ಸರ್. ನಿಜವಾಗ್ಲೂ ಯದಾಸ್ವಿ ಅದು ನೀವು ಡೈಲಾಗ್ ಹೊಡಿತೀರಲ್ಲ, ಅದು ತುಂಬ ರೋಮಾಂಚನ ಆಗುತ್ತೆ. ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಬಂದು ಫಿಲಮ್ ನೋಡಿ. ಕನ್ನಡ ಫಿಲಮು ಒಳ್ಳೆ ಫಿಲಮ್ ಮಾಡಿದ್ದಾರೆ, ಗೆಲ್ಲಿಸಿ. ನಾನು ಯಾವತ್ತೂ ಯಾರ ಫಿಲಮ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಬಂದು ನೋಡಿ, ಕನ್ನಡ ಫಿಲಮ್ ಗೆಲ್ಲಿಸಿ. ಥ್ಯಾಂಕ್ ಯು ಸರ್.